ನಾವು ಇಡೀ ಉಡುಪಿ ಜಿಲ್ಲೆ ಅಂತಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಈ ಹಿಂದೆಯೂ ಖಂಡಿಸಿದ್ದೇವೆ, ಈಗಲೂ ಖಂಡಿಸ್ತೇವೆ, ಮುಂದಕ್ಕೂ ಕೂಡ ಖಂಡಿಸ್ತೇವೆ. ಇಲ್ಲಿಯ ಒಬ್ಬ ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜರು ಸಮರ್ಥಿಸಿ ಮಾತನಾಡ್ತಾರೆ. ಅವಳು ಮಾಡಿದ ಕೃತ್ಯ ಸರಿ ಇಲ್ಲ, ಅವಳನ್ನು ಕಟ್ಟಿಹಾಕಿ ನಾವು ಹೊಡೆದದ್ದು ಸರಿ ಅಂತ ವಾದಿಸ್ತಾ ಇದ್ದಾರೆ. ಇಂಥ ಪ್ರಕರಣವು ನಡೆದರೂ ಕೂಡ ಅದನ್ನು ಸಮರ್ಥಿಸುವಂಥ ಓರ್ವ ಮಾಜಿ ಸಚಿವ ಈ ಥರ ಮಾತನಾಡುವುದಂದರೆ ಇದು ನಿಜವಾಗಿಯೂ ನಾಚಿಕೆ ಪಡಬೇಕು. ಬಂದರು ಅನ್ನೋದು ಅವ್ರ ಮನೆ ಆಸ್ತಿ ಅಲ್ಲ, ಸರ್ಕಾರದ ಸ್ವತ್ತು ಅದು. ಅಲ್ಲಿ ಎಲ್ರಿಗೂ ದುಡಿದು ತಿನ್ನುವ ಅಧಿಕಾರ ಇದೆ. ಅವರು ಮನೆ ಆಸ್ತಿ ಅಲ್ಲ ಬಂದರು. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಕೋಮು ಗಲಭೆ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ, ಗುಂಪು ದೌರ್ಜನ್ಯ, ಹಿಜಾಬು, ಹಲಾಲ್, ಜಟ್ಕಾ ಕಟ್, ಏನು ಅಲ್ಪಸಂಖ್ಯಾತರ ವ್ಯಾಪಾರಗಳಿಗೆ ದಿಗ್ಬಂಧನ, ಇಂಥ ಹಲವಾರು ಅವರು ಅನ್ಯಾಯದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿ ಅವರು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ. ಯೋಗೀಶ್ ಶಾಲಿಯಾನ್ ಎಂಬವನು ಹೇಳಿದಾರಲ್ಲ, ಅವರು ಲೈವ್ಗೆ ಬರಲಿ, ನಾವು 3 ಜನ ಬರ್ತೇವೆ, ಈ ಪ್ರಕರಣದ ಬಗ್ಗೆ ಸರಿಯಾಗಿ ನಾವು ವ್ಯಾಖ್ಯಾನ ಮಾಡುವ. ಬಂದರಿನಲ್ಲಿ ಕೆಲಸ ಮಾಡುವ ಜನರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ರಾಜಕೀಯ ನಾಯಕರೆಲ್ಲ ಈ ರೀತಿ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಅವರ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಬಡವರ ಕತೆ ಏನು? ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮವರಿಗೆ ಬಂದರಿಗೆ ತೊಂದರೆ ಆದರೆ, ಬಂದರಲ್ಲಿ ಕೆಲಸ ಮಾಡೋ ನಮ್ಮವರಿಗೆ, ಶೋಷಿತರಿಗೆ, ದಲಿತರಿಗೆ ತೊಂದರೆ ಆದರೆ ನಾವು ಮಾತ್ರ ಸುಮ್ಮನೆ ಕೂರೋದಿಲ್ಲ. ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಬಾದ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಕರ್ತವ್ಯ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ 18ನೇ ತಾರೀಕಿಗೆ ನಡೆದಂಥ ಒಂದು ಮಲ್ಪೆಯಲ್ಲಿ ಒಂದು ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಥಳಿಸಿರುವಂಥ ಒಂದು ಪ್ರಕರಣ. ಈ ಬಗ್ಗೆ ಈಗಾಗಲೇ ನಮ್ಮ ಸಂಘಟನೆಯಿಂದ ಪ್ರಕರಣವನ್ನು ಖಂಡಿಸಿ ನಾವು ಹೇಳಿಕೆಯನ್ನು ನಾವು ಈಗಾಗಲೇ ದಾಖಲಿಸಿದ್ದೇವೆ. ಮಾಧ್ಯಮಗಳಲ್ಲಿ ಕೂಡ ಇದು ಪ್ರಚಾರ ಆಗಿದೆ. ನಿನ್ನೆ ತಾನೇ ಈ ಪ್ರಕರಣವನ್ನು ಖಂಡಿಸಿ ಮತ್ತು ಆರೋಪಿಗಳ ಪರವಾಗಿ ಅವರ ಮೇಲಿರುವ ಕೇಸುಗಳನ್ನು ವಾಪಸ್ ಪಡೆಯಬೇಕೆಂಬ ಉದ್ದೇಶದಿಂದ ಮಗವೀರ ಸಮುದಾಯದವರು ಮಲ್ಪೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯ ಒಂದು ಮುಖ್ಯ ಅಂಶಗಳು ನಾವು ಮಾಧ್ಯಮಗಳಲ್ಲಿ ಕಂಡುಕೊಂಡ ಪ್ರಕಾರ, ಈ ಒಂದು ಪ್ರಕರಣಕ್ಕೆ ದಲಿತ ಸಂಘರ್ಷ ಸಮಿತಿಯ ಒಂದು ಸಂಘಟನೆಗಳೇ ಕಾರಣ, SC/ST ದೌರ್ಜನ್ಯ ಕೇಸು ಬೀಳಲಿಕ್ಕೆ ಅವರೇ ಕಾರಣ ಅಂತ ಬಿಂಬಿಸಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಒಬ್ಬ ಮಹಿಳೆಯರಿಗೆ ಈ ರೀತಿಯ ಅವಮಾನ ಆದಾಗ ನಾವು ಇಡೀ ಉಡುಪಿ ಜಿಲ್ಲೆ ಅಂತಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ಆದರೂ ಕೂಡ ಈ ಹಿಂದೆಯೂ ಖಂಡಿಸಿದ್ದೇವೆ, ಈಗಲೂ ಖಂಡಿಸ್ತೇವೆ, ಮುಂದಕ್ಕೂ ಕೂಡ ಖಂಡಿಸ್ತೇವೆ. ಇಷ್ಟೇ ನಾವು ಮಾಡಿದ ಕೆಲಸ. ಇದನ್ನು ಇಲ್ಲಿಯ ಒಬ್ಬ ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜರು ಸಮರ್ಥಿಸಿ ಮಾತನಾಡ್ತಾರೆ. ನಾವು ಅವಳ ಜಾತಿಯನ್ನು ನೋಡಲಿಲ್ಲ, ಅವಳು ಮಾಡಿದ ಕೃತ್ಯವನ್ನು ನಾವು ನೋಡಿದ್ದೇವೆ. ಅವಳು ಕಳ್ಳಿ, ಅವಳು ಮಾಡಿದ ಕೃತ್ಯ ಸರಿ ಇಲ್ಲ, ಅವಳನ್ನು ಕಟ್ಟಿಹಾಕಿ ನಾವು ಹೊಡೆದದ್ದು ಸರಿ ಅಂತ ವಾದಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಅವರ ಹೇಳಿಕೆ. ಅವರ ಈ ಹೇಳಿಕೆಯಿಂದ ನಮ್ಮ ಈ ಶೋಷಿತ ವರ್ಗಗಳಿಗೆ, ದಲಿತ ಸಮುದಾಯಕ್ಕೆ, ಬಡವರಿಗೆ ಬಹಳ ನೋವಾಗಿದೆ. ಯಾಕೆಂದರೆ ಇಂಥ ಪ್ರಕರಣವು ನಡೆದರೂ ಕೂಡ ಅದನ್ನು ಸಮರ್ಥಿಸುವಂಥ ಓರ್ವ ಮಾಜಿ ಸಚಿವ ಈ ಥರ ಮಾತನಾಡುವುದಂದರೆ ಇದು ನಿಜವಾಗಿಯೂ ನಾಚಿಕೆ ಪಡಬೇಕು. ಆದ್ದರಿಂದ ಅವರ ಮೇಲೆ ನಾವು ಖಂಡಿತ ಅವರ ಮೇಲೆ ಒಂದು ಅಟ್ರಾಸಿಟಿ ಕೇಸು ದಾಖಲಿಸುವ ರೀತಿಯಲ್ಲಿ ಅದು ಅವರ ಮಾತುಗಳಿದೆ. ಈಗಾಗಲೇ ಅವರ ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಯಾಕೆಂದರೆ ದ್ವೇಷ ಭಾಷಣ ಮಾಡಿದ್ದು ಈಗಾಗಲೇ ಆಗಿದ್ದಾರೆ. ಅದನ್ನು ಕೂಡ ದೇಶ ಭಾಷಣ ಕೂಡ ಇಲ್ಲಿರುವ ಶಾಸಕ ಅದನ್ನು ಕೂಡ ಖಂಡಿಸಿದ್ದಾನೆ. ಯಾಕಂದರೆ ಅವರು ಏನು ಮಾತನಾಡಿದರೂ ಕೂಡ ಸರಿಯೇ ಇದೆ ಎಂಬುದಾಗಿ. ಇದರೊಂದಿಗೆ ಇನ್ನೊಬ್ಬರು ಮಾಜಿ ಶಾಸಕರು ರಘುಪತಿ ಭಟ್ರು ಕೂಡ ಹೇಳ್ತಾರೆ, ನಾವು ಏನು ಶಾಂತಿ ಪ್ರಿಯರಲ್ಲ. ಖಂಡಿತ ಅವರು ಶಾಂತಿ ಪ್ರಿಯರಲ್ಲ, ನಮಗೆ ಗೊತ್ತಿದೆ. 100ಕ್ಕೆ 100 ಅವರು ಶಾಂತಿ ಪ್ರಿಯರೇ ಅಲ್ಲವೇ ಅಲ್ಲ. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಕೋಮು ಗಲಭೆ, ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ, ಗುಂಪು ದೌರ್ಜನ್ಯ, ಆಮೇಲೆ ಹಿಜಾಬು, ಹಲಾಲ್, ಜಟ್ಕಾ ಕಟ್, ಏನು ಅಲ್ಪಸಂಖ್ಯಾತರ ವ್ಯಾಪಾರಗಳಿಗೆ ದಿಗ್ಬಂಧನ, ಇಂಥ ಹಲವಾರು
ಅವರು ಅನ್ಯಾಯದ ಕೆಲಸವನ್ನು ಮಾಡಿದ್ದಾರೆ, ಎಲ್ಲಿ ಅವರನ್ನು ಶಾಂತಿಪ್ರಿಯರು ಅಂತ ಹೇಳ್ತಾರೆ. ಅವರು ಶಾಂತಿಪ್ರಿಯ ಅಲ್ಲವೇ ಅಲ್ಲ, 100ಕ್ಕೆ 100 ಅವರು ಹೇಳಿದ್ದು ಸರಿಯೇ ಇದೆ. ಆದ್ದರಿಂದ ಅವರ ಹೇಳಿಕೆಯನ್ನು ಕೂಡ ನಾವು ಖಂಡಿಸ್ತೇವೆ. ಅವರ ಈ ವರ್ತನೆಗಳು, ರಘುಪತಿ ಭಟ್ರು ಹೇಳಿದ ಹೇಳಿಕೆ ಕೂಡ ಅದು ಸರಿ ಇಲ್ಲ. ಆದ್ದರಿಂದ ಅವರೊಬ್ಬ ಶಾಸಕನಾಗಿದ್ದುಕೊಂಡು, ಹಿಂದೆ ಮಾಜಿ ಶಾಸಕನಾಗಿದ್ದು ಕೂಡ ಒಂದು ಜನಗಳ ಎಲ್ಲ ವರ್ಗಗಳ ಮತವನ್ನು ಪಡೆದ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಗಂಭೀರವಾಗಿ ಅಂದರೆ ಅವರನ್ನು ಜನರನ್ನು ಉದ್ರೇಕಿಸುವಂಥ ಮಾತುಗಳನ್ನು ಹೇಳುವುದು ಅದು ಪ್ರಜಾಪ್ರಭುತ್ವ ವಿರೋಧಿ. ಇನ್ನೊಬ್ಬರು ಹೇಳಿದ್ದಾರೆ, ನಮ್ಮ ಸಂಘಟನೆಯಲ್ಲಿ ನಾವು ಒಬ್ಬರು ಬಿರ್ತಿ ಅಂತೆ, ಒಬ್ಬರು ಮಾಸ್ಟರ್ ಅಂತೆ, ಒಬ್ಬ ಗಿಳಿಯಾರ್ ಅಂತೆ, ಅವರಿಂದಾಗಿ ಅಟ್ರಾಸಿಟಿ ಕೇಸ್ ಬಿತ್ತು ಅಂತ. ದೌರ್ಜನ್ಯ ಆದಾಗ ನಮ್ಮ ಹೇಳಿಕೆ ಕೊಡೋದು, ಖಂಡಿಸೋದು ನಮ್ಮ ಸಂಘಟನೆಯ ರಾಜ್ಯಾದ್ಯಂತ ಇದು ಸಿದ್ಧಾಂತ ಇದು. ಆದ್ದರಿಂದ ಅದರ ಬಗ್ಗೆ ನಾವು ಎಲ್ಲಿ ಕೂಡ ರಾಜಿ ಇಲ್ಲ. ಆದ್ದರಿಂದ ಅವರು ಹೇಳಿಕೆ ಅವರು ಬರಲಿ. ನಾವು ಯಾರು ಹೇಳಿದರೆ ಯೋಗೀಶ್ ಶಾಲಿಯಾನಿ ಎಂಬವನು ಹೇಳಿದಾರಲ್ಲ, ಅವರು ಲೈವ್ಗೆ ಬರಲಿ, ನಾವು 3 ಜನ ಬರ್ತೇವೆ, ಈ ಪ್ರಕರಣದ ಬಗ್ಗೆ ಸರಿಯಾಗಿ ನಾವು ವ್ಯಾಖ್ಯಾನ ಮಾಡುವ. ಆದ್ದರಿಂದ ಅವರಿಗೆ ನಾವು ಸವಾಲು ಕೊಡ್ತೇವೆ, ಯಾವುದಾದ್ರೂ ಚಾನಲ್ಗೆ ಬಂದು ನಾವು 3 ಜನ ಬರ್ತೇವೆ, ಈ ಪ್ರಕರಣದ ಬಗ್ಗೆ ನಾವು ಚಾನಲಲ್ಲಿ ನಾವು ಲೈವ್ ಕೊಡ್ತೇವೆ. ಅದು ಹೌದು, ಖಂಡಿತ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ. ಆದ್ದರಿಂದ ಅವರ ನಮಗೆ ಈ ಥರ ಧಮಕಿ ಹಾಕಿ ಬೆದರಿಸುವ ಕೆಲಸ ಮಾಡೋದು ಬೇಡ. ನಾವು ನೇರವಾಗಿ ಬರ್ತೇವೆ, ನಮಗೇನು ಭಯ ಇಲ್ಲ. ಯಾಕೆಂದರೆ ನಾವು ಸಮಾಜದ ಒಂದು ಶೋಷಿತ ಪರವಾಗಿ ಇರುವಂಥ ಒಂದು ಸಂಘಟನೆ, ಇನ್ನೂ ಮಾಡ್ತೇವೆ, ಮುಂದೆಯೂ ಮಾಡ್ತೇವೆ. ಆದ್ದರಿಂದ ಅವರು ಏನಾದರೂ ಇದ್ದರೆ, ಆದರೆ ನಾವು ಹೇಳೋದು ಮತ್ತೊಂದು ವಿಚಾರ ಹೇಳ್ತೇನೆ. ಇಲ್ಲಿ ಏನು ಯಾವುದು ನಮ್ಮ ಬಂದರ್ನಲ್ಲಿ ಕೆಲಸ ಮಾಡುವ ಜನರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾವು ಇನ್ನು ಮುಂದಕ್ಕೆ ಈ ವರ್ಗದವರನ್ನು ಇಲ್ಲಿ ನಾವು ಕೆಲಸಕ್ಕೆ ತಗೊಳ್ಳೋದಿಲ್ಲ, ಮತ್ತು ಈಗಾಗಲೇ ಲಂಬಾಣಿಗಳು ಅಲ್ಲಿ ಏನು ಇದ್ದಾರೆ ಅವರೆಲ್ಲ ಇಲ್ಲಿಂದ ಓಡಿಸ್ತೇವೆ ಅಂತ ಬೆದರಿಕೆ ಆಗ್ತದೆ. ಈಗಾಗಲೇ ಕೆಲವರು ಹೋಗಿರ್ಬೋದು. ಆದ್ದರಿಂದ ಇವರಿಗೂ ಕೂಡ ಈ ಸರ್ಕಾರ ರಕ್ಷಣೆ ಕೊಡಬೇಕು, ಪೊಲೀಸ್ ಇಲಾಖೆ ರಕ್ಷಣೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಿಸ್ತೇನೆ. ಮಂಜುನಾಥ್ ಗಿಳಿಯಾರ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೇನೆ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ. ಈಗ 2-3 ದಿನದಿಂದ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾಯಿದೆ, ಭಾಳ ಹಾಟಾಗಿ ಚರ್ಚೆ ಆಗ್ತಾಯಿದೆ. ನಮ್ಮ ಮಲ್ಪೆಯಲ್ಲಿ ಮಹಿಳೆಯೊಬ್ಬರನ್ನು ಮರಕ್ಕೆ ಕಟ್ಟಾಕಿ ಹೊಡೆದ ಪ್ರಕರಣ. ನಿನ್ನೆ ಮಲ್ಪೆ ಬಂದರಿನಲ್ಲಿ ಮೀನುಗಾರರ ಸಂಘಟನೆಯವರು ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿದರು. ಆ ಪ್ರತಿಭಟನಾ ಸಭೆಯ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಅದನ್ನೆಲ್ಲ ನೋಡಿ ನಮ್ಮ ಸಂಘಟನೆ ಮೇಲೆ ಕೆಲವು ಆಪಾದನೆಗಳು ಬಂದ ಹಿನ್ನೆಲೆಯಲ್ಲಿ ನಾವೊಂದು ಸಾಮಾಜಿಕ ಸಂಘಟನೆಯಾಗಿ ಜಿಲ್ಲೆಯಲ್ಲಿ ನಮಗೂ ಕೂಡ ಜವಾಬ್ದಾರಿ ಇರೋದರಿಂದಾಗಿ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ನಮ್ಮ ಸಂಘಟನೆ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು ಎನ್ನುವ ದೃಷ್ಟಿಯಿಂದ ನಾವು ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇವೆ. ಮೊದಲಿಗೆ ಇಷ್ಟು ದೊಡ್ಡ ಒಂದು ಗಂಭೀರ ಅಪರಾಧಿಕ ಪ್ರಕರಣ ಆದಾಗ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅದು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾರಂದರೆ ಯಾರಿಗೂ ಗೊತ್ತಿಲ್ಲ. ಆ ಮಹಿಳೆಯನ್ನು ಇವರು ಮರಕ್ಕೆ ಕಟ್ಟಾಕಿ ಹಲ್ಲೆ ಮಾಡಿದ ಮೇಲೆ ಯಾರೋ ಅಲ್ಲಿನವರೇ, ಅವರ ಕಡೆಯವರೇ ಯಾರೋ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡೇ ದಿನ ಅಥವಾ ಅದೇ ಕೂಡಲೇ ಅದನ್ನು ವೈರಲ್ ಮಾಡಿದ್ದಾರೆ. ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಆ ವೈರಲ್ ಆದ ನಂತರ ಅದು ಬರೀ ಉಡುಪಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಅದು ವೈರಲ್ ಆಗಿದೆ. ಹಾಗಾಗಿ ರಾಜ್ಯದಿಂದ ಬೇರೆ ಬೇರೆ ಕಡೆ ಜನ ಇದನ್ನು ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಇದು, ಯಾವ ಘಟನೆ ಆಯಿತು, ಮಹಿಳೆಯನ್ನು ಮರಕ್ಕೆ ಕಟ್ಟಾಕಿ ಹಗಲು ಹೊತ್ತಲ್ಲೇ ಹೊಡಿತಾರಲ್ಲ, ಯಾವುದು ರಾಜ್ಯ ಇದು ಉತ್ತರ ಪ್ರದೇಶವ ಮಧ್ಯಪ್ರದೇಶವ ಅಂತ ಕೇಳ್ತಾರೆ. ಹಾಗಾಗಿ ಸರ್ಕಾರದವರು ಪೊಲೀಸ್ ಇಲಾಖೆ ಮೂಲಕ ಸುಮೋಟೋ ಕೇಸನ್ನು ದಾಖಲು ಮಾಡಿದ್ದಾರೆ. ನಾವು ಕೂಡ ಆ ಲಕ್ಕಿ ಬಾಯಿ ಯಾರಂತ ನಮಗೂ ಗೊತ್ತಿಲ್ಲ, ಆಕೆ ಜಾತಿಯ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಅವ್ರನ್ನ ಇವತ್ತಿಯೂ ಕೂಡ ನಾವು ಮುಖತಃ ಭೇಟಿಯಾದದ್ದು ಕೂಡ ಇಲ್ಲ. ಇದು ಜನ ತಿಳ್ಕೊಳ್ಬೇಕು. ಅದು ಸಾಮಾಜಿಕ ಜಾಲತಾಣದಲ್ಲಿ ಬಂದ ಪ್ರಯುಕ್ತ ನಾವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋದ್ರಿಂದಾಗಿ ಇದರ ಬಗ್ಗೆ ನೀವು ಸರಿಯಾದ ಕ್ರಮವನ್ನು ತಕ್ಕೊಳ್ಳಿ. ಅಮಾಯಕ ಮಹಿಳೆ ಆದಿದ್ದರೆ ಅವಳಿಗೆ ರಕ್ಷಣೆ ಕೊಡಿ. ಆ ಮಹಿಳೆ ಅಂತಲ್ಲ, ಉಡುಪಿ ಜಿಲ್ಲೆಯಲ್ಲಿ ಯಾವ ಮಹಿಳೆಗೂ ಕೂಡ ಆಕೆಯ ಘನತೆಗೆ ಕುಂದುಂಟಾಗುವ ಹಾಗೆ ಯಾರೂ ವರ್ತನೆ ಮಾಡಬಾರ್ದು. ಅದೊಂದು ಸಾಮಾಜಿಕ ಜವಾಬ್ದಾರಿ. ಅದು ನಮ್ಮ ಉಡುಪಿ ಜಿಲ್ಲೆಯ ಸಂಸ್ಕೃತಿಗೆ ಅದು ಬಾಹಿರವಾದ ಕೆಲಸವನ್ನು ಯಾರೂ ಮಾಡಬಾರ್ದು ಎನ್ನುವ ಕಳಕಳಿಯಿಂದ ನಾನು ಸುಂದರ್ ಮಾಸ್ಟ್ರು ಮತ್ತು ಶಾಮರಾಜ್ ಬಿರ್ತಿಯವರು ನಮ್ಮ ಲೀಡರ್ಗಳು 3 ಜನ ಒಟ್ಟಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಷ್ಟೇ, ಒಂದು ಹೇಳಿಕೆಯನ್ನು ಕೊಟ್ಟದ್ದು ಅಷ್ಟೇ. ಮತ್ತು ಅದ್ರ ಹಿಂದೆ ನಾವೇನು ಡಿಪಾರ್ಟ್ಮೆಂಟನ್ನು ಹೋಗಿ ಮೀಟ್ ಕೂಡ ಆಗಿಲ್ಲ, ನೀವು ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂತಲೂ ಹೇಳಲಿಲ್ಲ. ಯಾರ್ಯಾರು ಆರೋಪಿತರಂತ ನಮಗೂ ಅವ್ರ ಬಗ್ಗೆ ಪರ್ಸನಲ್ ಆಗಿ ಗೊತ್ತೂ ಇಲ್ಲ, ಯಾರು ಹೊಡೆದಿದ್ದಾರೆ ಅಂತ ಅವ್ರ ಬಗ್ಗೆ ನಮಗೂ ಕೂಡ ಪರಿಚಯ ಇಲ್ಲ. ನಾವು ಹೋಗಿ ಅವ್ರನ್ನ ಬಂಧನ ಮಾಡಬೇಕು. ನಾವು ಪ್ರಕರಣಕ್ಕೆ ಹೋಗುವ ಮುಂಚೆ
ಆರೋಪಿಗಳ ಬಂಧನ ಆಗಿತ್ತು, ಆರೋಪಿಗಳ ಬಂಧನ ಆಗಿದೆ. ಆದರೆ ಇದೇ ವಿಚಾರ ಇಟ್ಕೊಂಡು ಈಗ ನಿನ್ನೆ ಈ ಪ್ರಕರಣಕ್ಕೊಂದು ಹೊಸ ತಿರುವು ಬಂದಿದೆ. ನಮ್ಮ ಪ್ರಮೋದ್ ಮಧ್ವರಾಜರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಈ ಮನುಷ್ಯ ಪ್ರಮೋದ್ ಮಧ್ವರಾಜ್ ಇರುವಾಗ ಇಂಥ ಘಟನೆ ನಡೆದಾಗ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾಯಿದ್ರು. ನೀವು ಬೇಕಾದರೆ ಅವರ ಹಿಂದಿನ ವಿಡಿಯೋಗಳನ್ನು ನೋಡಿ. ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು, ಕಾನೂನು ಅದರಷ್ಟಕ್ಕೆ ಕೆಲಸ ಮಾಡಬೇಕು, ಯಾರಿಗೂ ಹೊಡೆಯುವ ಅಧಿಕಾರ ಇಲ್ಲ ಅಂತ ಈ ಪ್ರಮೋದ್ ಮಧ್ವರಾಜರೇ ಅದೆಷ್ಟೋ ಸಾರಿ ಹೇಳಿದರು. ನೀವು ಬೇಕಾದ್ರೆ ನೋಡ್ಬೋದು ಅದರಲ್ಲಿ. ಆದರೆ ಅದೇ ಪ್ರಮೋದರು ನಿನ್ನೆ ಸಭೆಯಲ್ಲಿ ನಾನು ನನ್ನ ಒಂದು 30 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಪ್ರಮೋದ್ ಮಧ್ವರಾಜು ಇಷ್ಟೊಂದು ಉದ್ರೇಕಕಾರಿ ಭಾಷಣ ಮಾಡಿದ್ದನ್ನು ನಾನಿನ್ನೂ ಕೇಳಲಿಲ್ಲ. ನಿನ್ನೆ ಅಷ್ಟೊಂದು ಉದ್ರೇಕಕಾರಿಯಾಗಿ ಮಾತಾಡಿ ಆ ಮಹಿಳೆಯನ್ನು ಕಂಬಕ್ಕೆ ಕಟ್ಟಾಕಿ ಸರಿ, ಅವರಿಗೆ ಹೊಡೆದದ್ದು ಸರಿ, ಅವರಿಗೇನು ತಲ್ವಾರ್ನಲ್ಲಿ ಹಲ್ಲೆ ಮಾಡಲಿಲ್ಲ, ಅವಳನ್ನು ಕತ್ತಿಯಿಂದ ಕಡಿಲಿಲ್ಲ ಅಂತ ವಿಚಿತ್ರವಾಗಿ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಇವ್ರಿಗೆ ಇನ್ನೇನು ಹೇಳಬೇಕಂತೇಳಿ ನನಗಂತೂ ಅರ್ಥ ಆಗೋದಿಲ್ಲ. ಇವ್ರ ಮೇಲೆ ನಾವಂತಲ್ಲ, ಇಡೀ ಶೋಷಿತ ಸಮುದಾಯಕ್ಕೆ ಭಾಳ ಒಳ್ಳೆ ಭಾವನೆ ಇತ್ತು, ಅವ್ರ ಮೇಲೆ ನಮಗೊಂದು ವಿಶ್ವಾಸ ಇತ್ತು. ಪ್ರಮೋದ್ ಮಧ್ವರಾಜ್ ಅವರ ಫ್ಯಾಮಿಲಿಯವರೆಲ್ಲ ಭಾಳಷ್ಟು ನಮಗೆ ನಮ್ಮ ಸಂಘಟನೆಗಿರ್ಬೋದು, ಬಡವರಿಗೆಲ್ಲ ಸ್ವಲ್ಪ ಸಹಾಯ ಸಹಕಾರವನ್ನು ಮಾಡಿದರು. ಅದು ನಾವು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಅವರು ರಾಜಕೀಯವಾಗಿ ಯಾವುದೇ ಉದ್ಯೋಗ ಇಲ್ಲ, ನಿರುದ್ಯೋಗಿ ಆಗಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಪಾಪ ಡಯೆಟ್ ಅದೆಲ್ಲ ಮಾಡಿ ಬಾಡಿಯೆಲ್ಲ ಇಳಿಸ್ಕೊಂಡು ಅವ್ರ ರಾಜಕೀಯದ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಅವರಿಗೊಂದು TRP ಬೇಕಿತ್ತು, TRP ಬೇಕು. ಹಾಗಾಗಿ ನಿನ್ನೆ ಹೋಗಿ ಪಾಪ ಯಶ್ಪಾಲ್ ಸುವರ್ಣನನ್ನೇ ಸೈಡಿಗೆ ಹಾಕುವಾಗೆ, ಯಶ್ಪಾಲ್ ಸುವರ್ಣನನ್ನೇ ಮೀರಿಸಿ, ರಘುಪತಿ ಭಟ್ರಂತೂ ಅವ್ರಿಗೆ ಲೆಕ್ಕ ಇಲ್ಲ ಬಿಡಿ, ಯಶ್ಪಾಲ್ ಸುವರ್ಣನನ್ನೇ ಮೀರಿಸಿ ಅಷ್ಟೊಂದು ಉದ್ರೇಕಕಾರಿಯಾಗಿ ಜನರನ್ನು ಪ್ರಚೋದಿಸುವ ಮಾತನಾಡಿ ಅವರ ರಾಜಕೀಯ TRPಯನ್ನು ಬಹುಶಃ ನಿನ್ನೆ ಹೆಚ್ಚು ಮಾಡಿಕೊಂಡ್ರು. ಇರಲಿ, ಆದರೆ ಈ ರಾಜಕೀಯ ನಾಯಕರೆಲ್ಲ ಈ ರೀತಿ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಅವರ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಬಡವರ ಕತೆ ಏನು, ಈ ನೆಲದ ನಿರ್ಗತಿಕರ ಕತೆ ಏನು, ಈ ತಳ ಸಮುದಾಯದ ಕಣ್ಣೀರನ್ನು, ಅವರ ಜೀವನಕ್ಕೆ ಭದ್ರತೆಯನ್ನು ಯಾರು ಒದಗಿಸಿಕೊಡ್ತಾರೆ ಎನ್ನುವುದು ಸಂಘಟನೆ ಪ್ರಶ್ನೆ ಆಗಿದೆ. ಹಾಗಾಗಿ ನಮ್ಮದು ರಾಜ್ಯ ಮಟ್ಟದ ಸಂಘಟನೆ. ನಮ್ಮ ಶಾಮರಾಜ್ ಬಿರ್ತಿ ಅವರು ಹೇಳಿದ ಹಾಗೆ ಬಹುಶಃ ಅವಳು ಯಾವ ಜಾತಿ ಹೆಂಗಸಂತ ನಮ್ಗೆ ಗೊತ್ತಿಲ್ಲ, ಅದು ಬ್ರಾಹ್ಮಣ ಹೆಂಗಸಾದರೂ, ಮಗುವೀರ ಹೆಂಗಸಾದರೂ, ಮುಸ್ಲಿಂ ಹೆಂಗಸಾದರೂ, ಕ್ರಿಶ್ಚಿಯನ್ ಯಾರೇ ಆಗಲಿ, ಯಾರೋ ಮಹಿಳೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಆ ಹಗಲು ಹೊತ್ತಿನಲ್ಲಿ ಸಾರ್ವಜನಿಕವಾಗಿ ನೂರಾರು ಜನರು ಎದುರು ಹೊಡೆದ್ರೆ ಅದನ್ನು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಬಹುಶಃ ನಿನ್ನೆ ಪ್ರತಿಭಟನೆ ಮಾಡಿದ ಅನೇಕರು ಕೂಡ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡೋದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವರೆಲ್ಲ ಬಂದಿರ್ಬೋದು. ಅದನ್ನು ನಾವು ಘಟನೆಯನ್ನು ಇನ್ನೂ ಖಂಡಿಸ್ತೇವೆ. ಜೊತೆಯಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕುಮಾರ್ ಪಾಪ ಅವರನ್ನು ಏಕವಚನದಲ್ಲಿ ತುಂಬ ಹೀನಾಯವಾಗಿ ನಿಂದನೆ ಮಾಡಿದರು. ಆ ಮನುಷ್ಯ ಏನು ತಪ್ಪು ಮಾಡಿದ್ದಾರೆ? ಅವರಿಗೆ ರಾಜ್ಯದಿಂದ ನಿರ್ದೇಶನ ಬಂದಿದೆ, ಈ ರೀತಿಯ ಒಂದು ವೈರಲ್ ಆಗಿದೆ, ಸರ್ಕಾರ ಅವರಿಗೆ ಹೇಳಿದೆ ನೀವು ಒಂದು ಸುಮೋಟೋ ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ, ಅದನ್ನು ಮಾಡಿದ್ದಾರೆ. ಆ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರಿದ್ರಿಂದಾಗಿ ಅದು ಅಟ್ರಾಸಿಟಿ ಕೇಸ್ ಆಗಿ ಅದು ಪರಿವರ್ತನೆ ಆಗಿದೆ, ಬಿಟ್ಟರೆ ಇವರಾಗಿ ಅದನ್ನು ಮಾಡಿದ್ದಲ್ಲ. ನಂತರ ಈ ರೀತಿಯ ವಿಶೇಷ ಕಾಯ್ದೆಯಡಿ ಪ್ರಕರಣವನ್ನು ಅವರು ದಾಖಲು ಮಾಡಿಕೊಂಡಾಗ ಅದನ್ನು ವಾಪಸ್ ತಗೊಳ್ಳಿಕ್ಕೂ ಕೂಡ ಅದಕ್ಕೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಧಿಕಾರ ಇಲ್ಲ. ನಂತರ ಅದನ್ನು ರಿಪೋರ್ಟ್ ಹಾಕ್ಲಿಕ್ಕೆ ಕೂಡ ಆಗೋದಿಲ್ಲ. ಈಗ ಅವರಿಗೆ ಮೆಟೀರಿಯಲ್ ಎವಿಡೆನ್ಸ್ ಇದೆ, ಅದರಲ್ಲಿ ಮೆಟೀರಿಯಲ್ ವಿಡಿಯೋ ತುಣುಕುಗಳಿವೆ, ಮೆಟೀರಿಯಲ್ ಎವಿಡೆನ್ಸ್ ಇದೆ. ಅದನ್ನು ರಿಪೋರ್ಟ್ ಹಾಕ್ಲಿಕ್ಕೆ ಕೂಡ ಭಾಳ ಕಷ್ಟ ಸಾಧ್ಯ ಅಂತ ಹೇಳಿ ನನಗನ್ನಿಸ್ತದೆ. ಹಾಗಾಗಿ ಸುಮ್ಮನೆ ಈ ನಿನ್ನೆಯ ಹೋರಾಟ ಅದೊಂದು ಆಗಿತ್ತು, ಏನೋ ಆಗಿದೆ, ಒಂದು ಹಂತಕ್ಕೆ ಮುಗಿತಾ ಇತ್ತು. ಅದು ಇವರ ರಾಜಕೀಯ ತೆವಲಿಗೋಸ್ಕರ, ಇವರ ರಾಜಕೀಯ ಭವಿಷ್ಯವನ್ನು ಭದ್ರ ಮಾಡಲಿಕ್ಕೋಸ್ಕರ, ಯಾರನ್ನೋ ಜನರನ್ನು ಮೆಚ್ಚಿಸುವ ದೃಷ್ಟಿಯಿಂದ ಈ 3 ಜನರೊಳಗೆ ಸ್ಪರ್ಧೆಗೆ ಏರ್ಪಟ್ಟು, ಅವರು 3 ಜನ ರಾಜಕೀಯ ನಾಯಕರು ಸ್ಪರ್ಧೆಗೆ ಏರ್ಪಟ್ಟು ನಾನು ಮೇಲೆ ಅಂತ ಹೇಳಿ ಜನರಿಂದ ಸಿಳ್ಳೆ ಕೇಕೆಯನ್ನು ನಿರೀಕ್ಷೆ ಮಾಡಿ ನಿನ್ನೆ ಮಾತಾಡಿದ್ದಾರೆ. ನಾವು ಕರ್ನಾಟಕ ದಲಿತ ಸಂಘ ಸಮಿತಿಯವರು ಅಂಬೇಡ್ಕರ್ವಾದಿಗಳು, ಅಂಬೇಡ್ಕರ್ ಹೇಳಿದ ದಾರಿಯಲ್ಲಿ ನಡೆಯುವವರು, ಈ ನೆಲದ ಶೋಷಿತರ ಕಣ್ಣೀರಿಸೋ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಯಾವ ಶಕ್ತಿಗಳಿಗೂ ನಾವು ಹೆದರೋರಲ್ಲ. ಈ ರೀತಿಯ ಘಟನೆಗಳು ಆದರೆ ಇಂಥ 100 ಜನ ಬಂದರೂ ನಾವು ಹೆದರ್ಕೊಳ್ಳೋ ಪ್ರಶ್ನೆಯೇ ಇಲ್ಲ. ಅದನ್ನು ನಾವು ಖಂಡಿಸ್ತೇವೆ. ಮುಂದೆ ಆ ಮಹಿಳೆ ಇರ್ಬೋದು, ಅವರ ಸಂಬಂಧಿಕರು ಯಾರೇ ತೊಂದರೆ ಆದರೂ ಕೂಡ ಸಂಘಟನೆಯನ್ನು ಸಂಪರ್ಕಿಸ್ಬೋದು. ಅವರಿಗೆ ಸರ್ಕಾರದಿಂದ, ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಒದಗಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಶಾಮರಾಜ್ ಬಿರ್ತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾರ್ಡ್ದ ವಿಭಾಗೀಯ ಸಂಘಟನಾ ಸಂಚಾಲಕ. ಮೊನ್ನೆ 18ಕ್ಕೆ ಆದ ಘಟನೆ, 18ಕ್ಕೆ ತಾರೀಕೆ ಆ ಲಕ್ಕಿಬಾಯಿ ಅನ್ನೋ ಹೆಂಗಸನ್ನು ಮರಕ್ಕೆ ಕಟ್ಟಿ ಹೊಡೆದ್ರೂ ಸಹ ಎಲ್ಲೂ ಪ್ರಚಾರ ಆಗದಿದ್ದಾಗಿ ಅವರು ಒಳಗಿನೊಳಗೆ ಸ್ಟೇಷನ್ ಮುಖಾಂತರ ಅವ್ರನ್ನ ಕರೆಸಿ ರಾಜಿ ಮಾಡಿ ಅಲ್ಲೇ ಕೇಸನ್ನು ಪುಸ್ಕ್ ಮಾಡಿದರು.
ಆದರೆ ಹೊರಗಡೆ ಅದು ವಿಡಿಯೋ ವೈರಲ್ ಆದ ತಕ್ಷಣ ಇಡೀ ರಾಜ್ಯದಾದ್ಯಂತ ಅದು ಇಶ್ಯೂ ಆಯಿತು. ನಾವು ಒಂದು ಪ್ರಗತಿಪರ ಸಂಘಟನೆಯಾಗಿ ಶೋಷಿತರ ಪರವಾಗಿ ಹೋರಾಟ ಮಾಡುವ ನಾವು ಕೂಡಲೇ ಎಚ್ಚೆತ್ತುಕೊಂಡು ಸ್ಟೇಷನಿಗೆ ಹೋಗಿ ಏನು ಎಂತ ಅಂತ ಕೇಳಿದಾಗ ಆಲ್ಮೋಸ್ಟ್ ಆಗಲೇ FIR ಆಗಿತ್ತು, 3 ಜನ ಬಂಧನ ಸಹ ಆಗಿತ್ತು. ಹಾಗಾಗಿ ಕೇಸ್ ಹಾಕಲಿಕ್ಕೆ ನಾವು ಕಾರಣ ಅಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮವರಿಗೆ ಬಂದರಿಗೆ ತೊಂದರೆ ಆದರೆ, ಬಂದರಲ್ಲಿ ಕೆಲಸ ಮಾಡೋ ನಮ್ಮವರಿಗೆ, ಶೋಷಿತರಿಗೆ, ದಲಿತರಿಗೆ ತೊಂದರೆ ಆದರೆ ನಾವು ಮಾತ್ರ ಸುಮ್ಮನೆ ಕೂರೋದಿಲ್ಲ. ಅವರ ಯಾವುದೇ ಧಮಕಿಗೂ ನಾವು ಹೆದರೋದಿಲ್ಲ. ಯಾಕಂದರೆ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ಒಂದು. ಎರಡನೇದಾಗಿ ಬಂದರು ಅನ್ನೋದು ಅವ್ರ ಮನೆ ಆಸ್ತಿ ಅಲ್ಲ, ಸರ್ಕಾರದ ಸ್ವತ್ತು ಅದು. ಅಲ್ಲಿ ಎಲ್ರಿಗೂ ದುಡಿದು ತಿನ್ನುವ ಅಧಿಕಾರ ಇದೆ. ಅವರು ಮನೆಯ ಆಸ್ತಿ ಅಲ್ಲ ಬಂದರು, ಎಲ್ರಿಗೂ ಅವಕಾಶ ಕೊಡಬೇಕು ಒಂದು. ಎರಡನೇದಾಗಿ ಈ ವಿಚಾರದಲ್ಲಿ ನಮ್ಮ ಲಕ್ಕಿಬಾಯಿ ಅನ್ನುವ ದಲಿತ ಮಹಿಳೆಗೆ ಹೊಡೆದ ವಿಚಾರದಲ್ಲಿ ನಮ್ಮ SP ಅರುಣ್ ಕುಮಾರ್ ಅವರನ್ನು ನಾವು ಅಭಿನಂದನೆ ಮಾಡ್ತೇವೆ. ಇಮಿಡಿಯೇಟ್ ಅವರು ಕೇಸನ್ನು ಸೀರಿಯಸ್ ಆಗಿ ತಗೊಂಡು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇಷ್ಟುವರೆಗೆ ಏನಾಗ್ತಿತ್ತು ಅಂದರೆ ಬಂದರಲ್ಲಿ ಇವರೇ ಹೊಡೆದು ಬಡ್ದು ಅವರು ಬಾಯಿ ಒಪ್ಪಿಸಿ ಹೆದರಿಸಿ ಅಲ್ಲೇ ಕೇಸನ್ನು ಚಪ್ಪೆ ಮಾಡ್ತಿದ್ರು. ಆದರೆ ಈ ಸತಿ ಹಾಗಾಗಲಿಲ್ಲ. ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗಿದೆ. ಅವರು ಏನು ಮಾಡ್ತಿದ್ರು ಅಂತ ಎಲ್ಲೂ ಸಹ ಮೀನು ಮಾರೋ ಮಹಿಳೆಯರಲ್ಲಿ ಹೋಗುವಾಗ ಇನ್ನೊಬ್ಬ ಸೈಕಲಲ್ಲಿ ಮೀನು ಮಾರೋಕ್ಕೆ ಬಿಡೋದಿಲ್ಲ, ಅವರು ಓಡಿಸ್ಕೊಂಡು ಹೋಗ್ತಿದ್ರು. ನಾವು ಎಷ್ಟೋ ಕಡೆಯಲ್ಲಿ ಈ ಥರ ಮಾಡಿದ್ದಾರೆ ಅವರು. ಮೀನು ಮಾರ್ಕೆಟ್ ಥರ ಯಾರಿಗೂ ಬೇರೆ ಮೀನು ಮಾರಲಿಕ್ಕಿಲ್ಲ, ಏನು ಇವ್ರ ಮನೆ ಆಸ್ತಿ ಥರ. ಮುದ್ರಾಡಿಯ ಬೋಜ ಅನ್ನೋ ಒಬ್ಬರು ಗಾಡೀಲಿ ಮೀನು ಮಾರ್ಕೊಂಡು ಹೋಗ್ತಾಯಿದ್ರು. ಪರ್ಕಳದಲ್ಲಿ ಅವನಿಗೆ ಹೆದರಿಸಿ ಬೆದರಿಸಿ ಎಲ್ಲ ಓಡಿಸಿದ್ರು. ಆನಂತರ ನಾನು ಹೆರೇಡ್ಕರ್ ಸ್ಟೇಷನಿಗೆ ಫೋನ್ ಮಾಡಿ ಅಲ್ಲಿಂದ ಪೊಲೀಸನ್ನು ಕರೆಸಿ ಅವನನ್ನು ಅಲ್ಲಿಂದ ಕಳಿಸಿದ್ದು. ಇಂಥ ಉದ್ದಕ್ಕೂ ಹೃದಯ ಥರ ಹೊಡೆಯೋ ಕೆಲಸ ಮಾಡ್ತಾರೆ. ಬ್ರಹ್ಮಾವರದಲ್ಲಿ ಒಂದು ಮೀನು ಅಂಗಡಿ ಇತ್ತು ಇಂದಿರಾನಗರದಲ್ಲಿ. ಇಡೀ ಬ್ರಹ್ಮಾವರ ಮೀನು ಮಾರ್ಕೆಟ್ನ ಮಹಿಳೆಯರೆಲ್ಲ ಬಂದು ಅವನಿಗೆ ಹೆದರಿಸಿ ಮೀನು ಅಂಗಡಿಯನ್ನು ಕ್ಲೋಸ್ ಮಾಡಿದರು. ಇವರು ಸ್ವಂತ ಆಸ್ತಿ ಅನ್ನೋ ಥರ. ಇದನ್ನು ನಾವು ಖಂಡಿಸ್ತೇವೆ. ಮುಂದೆ ಇದೇ ಥರ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಕರ್ನಾಟಕದಲ್ಲಿ ಸಮಿತಿ ರಾಜ್ಯ ಮಟ್ಟದಲ್ಲಿ ಎಲ್ಲೇ ಅನ್ಯಾಯ ಆದರೂ ನಾವು ಶೋಷಿತರ ಪರ, ಮಹಿಳೆಯರ ಪರವಾಗಿ, ಅದು ಯಾವುದೇ ಜಾತಿ ಆಗಿರಲಿ, ಬ್ರಾಹ್ಮಣ ಮಹಿಳೆ ಮೇಲೆ ಕಟ್ಟಿ ಹೊಡೆದ್ರೂ ನಾವು ಅವ್ರ ಪರ ನಿಲ್ತೇವೆ, ಹೋರಾಟವನ್ನು ಮುಂದುವರಿಸ್ತೇವೆ. ದಕ್ಷ ಪ್ರಾಮಾಣಿಕ SP ಅರುಣ್ ಕುಮಾರ್ ಅವರನ್ನ ನಾವು ಅಭಿನಂದಿಸ್ತೇವೆ, ಶ್ಲಾಘಿಸ್ತೇವೆ. ಮುಂದೂ ಸಹ SP ಪರವಾಗಿ ನಾವು ಇರ್ತೇವೆ. ನಮ್ಮ ಸಂಘಟನೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ SP ಪರವಾಗಿ ನಿಲ್ಲುತ್ತೆ.